ಲೋಕಸಭಾ ಸದಸ್ಯ ರಾಧಾಕೃಷ್ಣ ಅವರೇ, ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ರಿಜ್ವಾನ್ ಅರ್ಷದ್ ಅವರೇ, ಸೋಮಶೇಖರ್ ಅವರೇ, UT ವೆಂಕಟೇಶ್ ಅವರೇ, ರವಿ ಅವರೇ, ಮಾಜಿ ಮೇಯರ್ ಅಂತ ನಾರಾಯಣ ಅವರೇ, ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಅಂದರೆ ಯಾವುದೇ ವೃತ್ತಿ ಮಾಡಲಿ ಅದು ದೇವರಿಗೆ ಸೇರ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಕುವೆಂಪು ಅವರು ಅಧ್ಯಕ್ಷನೋ ಸೇನಾನಿಯೋ ಕಮ್ಮಾರನೋ ಚಮ್ಮಾರನೋ ಕಾಯಕವೆಲ್ಲವೂ ಒಂದೇ, ಅದು ದೇವರಿಗೆ ಸೇರ್ತದೆ ಅನ್ನೋ ಮಾತನ್ನು ಕುವೆಂಪು ಅವರು ಹೇಳ್ತಾರೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸವಿಸ್ತಾರವಾಗಿ ನಮ್ಮ ಹಿರಿಯ ನಾಯಕರು ಮಾತಾಡಿದ್ದಾರೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಮೊಟ್ಟ ಮೊದಲನೇದಾಗಿ ಭಾರತದಲ್ಲಿ, ಸ್ವತಂತ್ರ ಭಾರತದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ನಾವೆಲ್ಲ ಕಾರಣಭೂತರಾಗಿದ್ದೀವಿ. ವಿಶೇಷವಾಗಿ ಒಂದು ಕಮಿಟ್ಮೆಂಟ್ ತೆಗೆದುಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವರಾದಂಥ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ವಿಶೇಷ ಗಮನಕ್ಕೆ ತೆಗೆದುಕೊಂಡು ಇದನ್ನು ಆದಷ್ಟು ಬೇಗ ಜಾರಿ ಮಾಡೋದಕ್ಕೆ ಒಂದು ತೀರ್ಮಾನ ಮಾಡಿ ಇವತ್ತು ಕರ್ನಾಟಕದಲ್ಲಿ 12,600 ಜನರಿಗೆ ಒಂದು ಪರ್ಮನೆಂಟಾಗಿ ಇವತ್ತು ಯಾವುದೇ ಸರ್ಕಾರ, BJP ಸರ್ಕಾರಗಳು ಈ ದೇಶದಲ್ಲಿ ಸಾಕಷ್ಟಿವೆ. ಯಾವುದೇ ಒಂದು ಸರ್ಕಾರ ಮುಂದೆ ಬಂದು ಈ ಕೆಲಸವನ್ನು ಮಾಡಲಿಲ್ಲ. ಈ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾತ್ರ ಮಾಡ್ತದೆ, ಬೇರೆಯವರಿಗೆ ಅದು ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷಕ್ಕೂ ನಮಗೂ ನಿಕಟವಾದ ಸಂಪರ್ಕ ಇದೆ.